ಇವರು ಎನ್.ಎಸ್. ರಾಜಪ್ಪನ್. ಅವರು ಕೇರಳದ ಕೊಟ್ಟಾಯಂ ಜಿಲ್ಲೆಯ ಕುಮಾರಕಂ ನಿವಾಸಿಯಾಗಿದ್ದು, ತಮ್ಮ ದೈಹಿಕ ಅಸಾಮರ್ಥ್ಯವನ್ನು ಲೆಕ್ಕಿಸದೆ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿರುವ ಒಬ್ಬ ಮಹಾನ್ ವ್ಯಕ್ತಿ. ಇವರ ನಿಸ್ವಾರ್ಥ ಸೇವೆಗೆ ಇಡೀ ದೇಶವೇ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಕಳೆದ 10 ವರ್ಷಗಳಿಂದ ಈ ಅಪೂರ್ವ ವ್ಯಕ್ತಿ ಕೇರಳದ ವೆಂಬನಾಡ್ ಸರೋವರದಲ್ಲಿ ತೇಲುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪ್ರತಿದಿನ ಒಬ್ಬರೇ ನಿಶ್ಶಬ್ದವಾಗಿ ಸ್ವಚ್ಛಗೊಳಿಸುತ್ತಿದ್ದಾರೆ. ಕೇವಲ 5 ವರ್ಷದ ಪ್ರಾಯದಲ್ಲೇ ಪೋಲಿಯೋ ರೋಗಕ್ಕೆ ತುತ್ತಾಗಿ 2 ಕಾಲುಗಳ ಸ್ವಾಧೀನ ಕಳೆದುಕೊಂಡ ರಾಜಪ್ಪನ್ ಅವರಿಗೆ ನಡೆಯಲು ಸಾಧ್ಯವಿಲ್ಲ. ಆದರೆ ತಮ್ಮ ದೈಹಿಕ ದೌರ್ಬಲ್ಯವನ್ನು ಮೀರಿಸುವಂತಹ ಅದ್ಭುತ ಛಲ ಇವರಲ್ಲಿದೆ. ಪ್ರತಿದಿನ ಸಣ್ಣದೊಂದು ದೋಣಿಯನ್ನು ಬಾಡಿಗೆಗೆ ಪಡೆದು ಒಂದೇ ಕೈ ತುಡುವಿನಿಂದ ಇಡೀ ಕೆರೆಯನ್ನು ಸುತ್ತುತ್ತಾ ಗಂಟೆಗಟ್ಟಲೆ ಪ್ಲಾಸ್ಟಿಕ್ ಬಾಟಲಿಯನ್ನು ಕಲೆ ಹಾಕುತ್ತಾರೆ. ಅವರು ಸಂಗ್ರಹಿಸಿರುವ ಪ್ರತಿ ಕಿಲೋಗ್ರಾಂ ಪ್ಲಾಸ್ಟಿಕ್ಕಿಗೆ ಅವರಿಗೆ ಸಿಗುವುದು ಕೇವಲ 12 ರೂ ಮಾತ್ರ. ಇದು ಐಷಾರಾಮಿ ಜೀವನಕ್ಕಲ್ಲದಿದ್ದರೂ ಅವರ ಸ್ವಾಭಿಮಾನದ ಬದುಕಿಗೆ ಮತ್ತು ಪ್ರಕೃತಿಯ ಸ್ವಚ್ಛವಾಗಿಡಲು ಅವರನ್ನು ಮುನ್ನಡೆಸುತ್ತಿದೆ. ತಮ್ಮ ತಂಗಿಯ ಮನೆಯ ಪಕ್ಕದಲ್ಲೇ ಒಂದು ಸಣ್ಣ ನಿವಾಸದಲ್ಲಿ ವಾಸಿಸುವ ಇವರಿಗೆ ತಂಗಿ ಅಡುಗೆ ಮಾಡಿಕೊಡುತ್ತಾರೆ. ಆದರೆ ಅದರಾಚೆಗಿನ ತಮ್ಮ ದಿನನಿತ್ಯದ ಕೆಲಸಗಳನ್ನು ರಾಜಪ್ಪನ್ ಅವರೇ ಸ್ವಾವಲಂಬಿಯಾಗಿ ನಿರ್ವಹಿಸುತ್ತಿದ್ದಾರೆ. 2018ರ ಭೀಕರ ಪ್ರವಾಹದಲ್ಲಿ ಇವರ ಮನೆ ಸಂಪೂರ್ಣವಾಗಿ ಕೊಚ್ಚಿ ಹೋದಾಗಲೂ ಸಹ ಇವರು ಯಾರ ಬಳಿಯೂ ಸಹಾಯ ಯಾಚಿಸಲಿಲ್ಲ. ಬದಲಿಗೆ ವಾರಗಳ ಕಾಲ ತಮ್ಮ ಪುಟ್ಟ ದೋಣಿಯಲ್ಲೇ ವಾಸಿಸುತ್ತಾ ಕಷ್ಟದ ದಿನಗಳನ್ನು ಧೈರ್ಯದಿಂದ ಎದುರಿಸಿದರು. ಯಾವುದೇ ಪ್ರಚಾರ ಅಥವಾ ಚಪ್ಪಾಳೆಯ ಹಪಾಹಪಿ ಇಲ್ಲದೆ ದೇಶದ ನೈಸರ್ಗಿಕ ಸಂಪನ್ಮೂಲವನ್ನು ರಕ್ಷಿಸುತ್ತಿರುವ ಇವರೇ ಅಸಲಿ ದೇಶಪ್ರೇಮಿ. ನೈಜ ಹೀರೋಗಳು ಸದಾ ಸದ್ದು ಮಾಡುವುದಿಲ್ಲ, ಬದಲಿಗೆ ತಮ್ಮ ಕೆಲಸವನ್ನು ನಿರಂತರವಾಗಿ ಮುಂದುವರಿಸುತ್ತಿರುತ್ತಾರೆ. ಹೀಗೆ ಸಂಗ್ರಹಿಸಿದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಮಾರಿ ಅದರಿಂದ ಬರುವ ಅಲ್ಪ ಆದಾಯದಲ್ಲೇ ಜೀವನ ನಡೆಸುತ್ತಾರೆ. ಆದರೆ ಹಣಕ್ಕಿಂತಲೂ ಹೆಚ್ಚಾಗಿ ಪರಿಸರವನ್ನು ರಕ್ಷಿಸುವುದೇ ಇವರ ಮುಖ್ಯ ಗುರಿಯಾಗಿದೆ. ಗಮನಾರ್ಹ ವಿಷಯವೇನೆಂದರೆ, ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ರಾಜಪ್ಪನ್ ಅವರ ಪರಿಸರ ಸೇವೆಯನ್ನು ಶ್ಲಾಘಿಸಿ ಇಡೀ ದೇಶಕ್ಕೆ ಮಾದರಿಯಾಗಿ ಪರಿಚಯಿಸಿದ್ದಾರೆ. ಇವರು 75ನೇ ವಯಸ್ಸಿನಲ್ಲಿ ಬಹುತೇಕರು ವಿಶ್ರಾಂತಿ ಬಯಸುವಾಗ ಎನ್.ಎಸ್. ರಾಜಪ್ಪನ್ ಮಾತ್ರ ಪರಿಸರ ರಕ್ಷಣೆಯನ್ನೇ ತಮ್ಮ ಜೀವನದ ಪರಮ ಗುರಿಯಾಗಿಸಿಕೊಂಡಿದ್ದಾರೆ. ರಾಜಪ್ಪನ್ ಅವರು ಪಾರ್ಶ್ವವಾಯು ಸಮಸ್ಯೆಯಿಂದ ಬಾಲ್ಯದಿಂದಲೂ ನಡೆಯಲು ಅಸಮರ್ಥರಾಗಿದ್ದಾರೆ. ಅವರು ತಮ್ಮ ಕೈಗಳ ಸಹಾಯದಿಂದಲೇ ತೆವಳುತ್ತಾ ದೋಣಿಯನ್ನು ತಲುಪುತ್ತಾರೆ. ಇವರು ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿರುವ ಒಬ್ಬ ಮಹಾನ್ ವ್ಯಕ್ತಿ. ಇವರ ನಿಸ್ವಾರ್ಥ ಸೇವೆಗೆ ನಮ್ಮ ನಮನಗಳು.